ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 55ನೇ ಪ್ರಶ್ನೆಯನ್ನ ಗಮನಿಸಿ. ಆಯತದ ಒಂದು ಕರ್ಣದ ಅಳತೆಯು 5 ಸೆಂಟಿಮೀಟರ್ ಮತ್ತು ಒಂದು ಬಾಹುವಿನ ಅಳತೆಯು 3 ಸೆಂಟಿಮೀಟರ್ ಆದರೆ ಆಯತದ ಸುತ್ತಳತೆಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಒಂದು ಕರ್ಣವನ್ನ ಕೊಟ್ಟಿದ್ದಾರೆ, ಒಂದು ಬಾಹುವಿನ ಅಳತೆಯನ್ನ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶವನ್ನ ಬರ್ಕೊಳ್ಳೋಣ. ಸೊ ಎ ಬಿ ಸಿ ಡಿ ಆಯತ. ಸೊ ಇಲ್ಲಿ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರತ್ತೆ. ಓಕೆ, ಸೊ ಎ ಸಿ ಕರ್ಣ ಅಲ್ವಾ? ಸೊ ಇಷ್ಟ ಅಂಶ ಗೊತ್ತಿದೆ ನಿಮ್ಗೆ. ಸೊ ಇಲ್ಲಿ ಕರ್ಣವನ್ನ ಕೊಟ್ಟಿದ್ದಾರೆ ಡಿ. ಓಕೆ, ಸೊ ಹಿಯರ್ ಡಿ ಡಯಾಗನಲ್ ಡಿ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಕರ್ಣ ಅಲ್ವಾ ಇದು, ಎ ಸಿ ಕರ್ಣ ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್. ಹಾಗೆ ಒಂದು ಬಾಹುವಿನ ಅಳತೆಯನ್ನ ಕೊಟ್ಟಿದ್ದಾರೆ. ಸೊ ಯಾವ್ದಾದ್ರೂ ತಗೊಳ್ಬಹುದು ನೀವು, ಉದ್ದವಾದ್ರೂ ತಗೊಳ್ಬಹುದು, ಅಗಲವಾದ್ರೂ ನೀವು 3 ಸೆಂಟಿಮೀಟರ್ ಅಂತ ಇಟ್ಕೊಳ್ಬಹುದು. ಸೊ ನಾನು ಬಿ ಸಿ ಅನ್ನ 3 ಸೆಂಟಿಮೀಟರ್ ಅಂತ ತಗೊಳ್ತೇನೆ. ಸೊ ಎ ಸಿ ಡಯಾಗನಲ್ 5 ಸೆಂಟಿಮೀಟರ್. ಓಕೆ, ಸೊ ಈಗ ನಾವು ಇದರ ಸುತ್ತಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಆಯತದ ಸುತ್ತಳತೆಯ ಸೂತ್ರ ಏನ್ ಹೇಳಿ? 2 ಗುಣಿಸು ಎಲ್ ಪ್ಲಸ್ ಡಬ್ಲ್ಯೂ, ಉದ್ದ ಅಧಿಕ್ ಅಗಲ ಅಲ್ವಾ? ಸೊ ಇದರ ಸುತ್ತಳತೆಯನ್ನ ಕಂಡುಹಿಡಿಬೇಕು ಅಂದ್ರೆ ನಮ್ಗೆ ಉದ್ದನೂ ಗೊತ್ತಿರಬೇಕು, ಅಗಲದ ಅಳತೆಯು ಕೂಡ ಗೊತ್ತಿರಬೇಕು. ಸೊ ಇಲ್ಲಿ ನಮ್ಗೆ ಅಗಲ ತಗೊಂಡಿದ್ದೇನೆ ನಾನು 3 ಸೆಂಟಿಮೀಟರ್ ಅಂತ, ಉದ್ದವನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಈಗ ನಾನು ಎ ಬಿ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಡಬ್ಲ್ಯೂ ಅಗಲ 3 ಸೆಂಟಿಮೀಟರ್. ಸೊ ಈಗ ನನಗೆ ಎಲ್ ಬೇಕು, ಎಲ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಮತ್ತೊಂದು ಬಾಹು. ಇಲ್ಲಿ ಒಂದು ಆಯತದಲ್ಲಿ ಕರ್ಣವು 2 ಲಂಬಕೋನ ತ್ರಿಕೋನವನ್ನ ಉಂಟು ಮಾಡುತ್ತೆ ಅಲ್ವಾ? ನೋಡಿ, ಒಂದು ಕರ್ಣವನ್ನ ರಚಿಸಿದ್ರೆ ನೋಡಿ, ಎ ಬಿ ಸಿ ತ್ರಿಭುಜ, ಎ ಡಿ ಸಿ ತ್ರಿಭುಜವನ್ನ ಗಮನಿಸಿದ್ರೆ ಲಂಬಕೋನ ತ್ರಿಭುಜವನ್ನ ಉಂಟು ಮಾಡ್ತಾ ಇದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಎ ಬಿ ಸಿ ಲಂಬಕೋನ ತ್ರಿಭುಜವಾದ್ರೆ ಎ ಸಿ ಏನ್ ಹೇಳಿ? ಕರ್ಣ. ಬಿ ಸಿ ಒಂದು ಬಾಹು. ಸೊ ಎ ಬಿ ಬಾಹುವನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಬಳಸಬಹುದು. ಓಕೆ, ಸೊ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗತ್ತೆ. ಓಕೆ, ಸೊ ಹಾಗಾಗಿ ನಾನಿಲ್ಲಿ ಪೈಥಾಗೋರಸ್ ಪ್ರಮೇಯವನ್ನ ಬಳಸಿ ಇನ್ನೊಂದು ಬಾಹು ಅಂದ್ರೆ ಎಲ್ ಉದ್ದವನ್ನ ಫೈಂಡ್ ಔಟ್ ಮಾಡ್ತೇನೆ. ಓಕೆ, ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗತ್ತೆ. ಓಕೆ, ಸೊ ಇಲ್ಲಿ 5 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಸೊ 5 5 25 ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ 3 3 9. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9. ಸೊ ಎಲ್ ಅನ್ನ ಸಪರೇಟ್ ಮಾಡಿದ್ದಾರೆ. ಎಲ್ ಜೊತೆ ಇರುವ 9 25 ಜೊತೆ ಹೋದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಓಕೆ, ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9 16. ಎಲ್ ಇಸ್ ಈಕ್ವಲ್ ಟು ವರ್ಗಮೂಲ 16. ಹಾಗಾದ್ರೆ ಎಲ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ? 4 ಸೆಂಟಿಮೀಟರ್ ಬಂದಿದೆ. ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ 4. ಸೊ 4 ಸೆಂಟಿಮೀಟರ್ ಆಯ್ತು. ಅಂದ್ರೆ ನಮ್ಗೀಗ ಉದ್ದ ಸಿಕ್ತು ಅಲ್ವಾ? ಎಷ್ಟು? 4 ಸೆಂಟಿಮೀಟರ್. ಸೊ ಉದ್ದದು ಗೊತ್ತಾಯ್ತು, ಅಗಲ ಕೂಡ ಗೊತ್ತಾಯ್ತು. ಈಗ ನಾವು ಆಯತದ ಸುತ್ತಳತೆಯನ್ನ ಕಂಡುಹಿಡಿಬಹುದು. ಸೊ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು 2 ಗುಣಿಸು 4 ಪ್ಲಸ್ 3, 2 ಗುಣಿಸು 4 3 7. ಸೊ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ಆಯತದ ಸುತ್ತಳತೆ 14 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.